ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂದರೆ ಮಂಗಳೂರು ಬನ್ಸ್. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ಅಷ್ಟೇ ಈಸಿ. ನಾನಿಲ್ಲಿ 2 ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ. ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಯಾವ ಬಾಳೆಹಣ್ಣಾದರೂ ತಗೋಬೋದು, ಬಟ್ ಎಲ್ಲ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ನಾನು ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಇಷ್ಟ ಇಲ್ಲ ಅನ್ನೋರು ಬೆಲ್ಲನಾದರೂ ಸೇರಿಸ್ಕೋಬೋದು. ಚಿಟಿಕೆ ಉಪ್ಪು, ಹಾಗೆ ಅರ್ಧ ಬಟ್ಲ ಆಗುವಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ನಾನು ರುಬ್ಕೊಂಡು ಬರ್ತೀನಿ. ಹಾಗೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಇದಾದ ನಂತರ ಹಿಟ್ಟು ಕಲಿಸ್ಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆ ತಗೋತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಎರಡನ್ನು ಈ ರೀತಿಯಾಗಿ ಜರಡಿ ಹಿಡ್ಕೋತಾ ಇದ್ದೀನಿ. ನಾವಿದನ್ನ ಕಲಿಸುವಾಗ ಒಂದು ಚೂರು ನೀರನ್ನ ಸೇರಿಸಬಾರ್ದು. ಈಗ ಏನು ನಾವು ಮಿಶ್ರಣ ತಗೊಂಡಿದ್ದೀವಿ ಅದೇ ಮಿಶ್ರಣ ಸಾಕಾಗುತ್ತೆ. ಅರ್ಧ ಕಪ್ ಮೊಸರು, 2 ಬಾಳೆಹಣ್ಣೆ ಸಾಕಾಗುತ್ತೆ. ಹಾಗೆ ಚಿಟಿಕೆ ಸೋಡಾ ಬೆರೆಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಅಜ್ವೈನು, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ನಾವು ತಗೊಂಡಿರುವಂತಹ ಮೊಸರು ಹಾಗೂ ಬಾಳೆಹಣ್ಣಿನ ಮಿಶ್ರಣನೇ ನೀಟಾಗಿ ಕಲಸೋಷ್ಟು ಆಗುತ್ತೆ. ಈಗ ನೋಡಿ, ಈ ಹದಕ್ಕೆ ನಾವು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗಿರಬೇಕು. ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾನು ರಾತ್ರಿ ಇಡೀ ನೆನೆಲಿಕ್ಕೆ ಇಡ್ತೀನಿ. ಒಂದು 7 ರಿಂದ 8 ಗಂಟೆಗಳ ಕಾಲ ನೆನೆಬೇಕು. ಬೆಳಗ್ಗೆ ತಿಂಡಿಗೆ ನಾವು ರಾತ್ರಿನೇ ಇದನ್ನ ಕಲಸಿಡ್ಬೇಕಾಗುತ್ತೆ. ಈಗ ನಾನು ಬೆಳಗ್ಗೆ ತಗೋತಾ ಇದ್ದೀನಿ. ನೋಡಿ, ನೀಟಾಗಿ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿರುತ್ತೆ. ಒಮ್ಮೆ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನಿಲ್ಲಿ ಕಟ್ಕೋತಾ ಇದ್ದೀನಿ. ನಮಗೆ ಯಾವ ಸೈಜ್ ಸಿಗಬೇಕು ಆ ಸೈಜ್ಗೆ ನಾನು ಬನ್ಸ್ನ ಲಟ್ಟಿಸ್ಕೋತೀನಿ. ನೋಡಿ, ಈ ರೀತಿಯಾಗಿ ಉಂಡೆ ಮಾಡಿಕೊಂಡ್ರೆ ಆಯಿತು. ಹಾಗೆ ನಾನಿಲ್ಲಿ 2 ರಿಂದ 3 ಉಂಡೆಗಳನ್ನ ಮೊದಲಿಗೆ ಕಟ್ಟಿ ಇಟ್ಕೋತೀನಿ. ಈ ರೆಸಿಪಿನ ನನಗೆ ನನ್ನ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು. ತುಂಬಾ ಈಸಿಯಾಗಿ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಸೊ ನೋಡಿ, ಇದಾದ ನಂತರ ನಾನಿಲ್ಲಿ ಒಂದು ಮಣೆ ಇಟ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೋತಾ ಇದ್ದೀನಿ. ನಾನು ಇಲ್ಲಿ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ. ಹಿಟ್ಟು ಯೂಸ್ ಮಾಡಿಕೊಂಡು ನಾವು ಲಟ್ಟಿಸ್ಕೊಂಡ್ರೆ ಎಣ್ಣೆಯಲ್ಲಿ ಹಿಟ್ಟು ಬಿಟ್ಕೊಂಡು ಎಣ್ಣೆ ಗಲೀಜಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಎಣ್ಣೆಯಲ್ಲೇ ಲಟ್ಟಿಸ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಪ್ರೆಷರ್ ಬಿಡಬೇಕಾಗತ್ತೆ. ಈ ರೀತಿಯಾಗಿ ನಮಗೆ ಯಾವ ಸೈಜಿಗೆ ಬೇಕು, ನಾವೆಷ್ಟೇ ದೊಡ್ಡದಾಗಿ ಅಗಲವಾಗಿ ಉಜ್ಜಿದ್ರು ಅದು ಮೈದಾ ಇರೋದ್ರಿಂದ ಮತ್ತೆ ಎಕ್ಸ್ಪ್ಯಾಂಡ್ ಆಗಿ ಮತ್ತೆ ಯಾವ ಸೈಜಿಗೆ ಇರುತ್ತೆ ಆ ಸೈಜ್ಗೆ ಬಂದ್ಬಿಡುತ್ತೆ. ಸೊ ಸ್ವಲ್ಪ ಪ್ರೆಷರ್ ಕೊಟ್ಬಿಟ್ಟು ಉಜ್ಕೋಬೇಕಾಗುತ್ತೆ. ಸ್ವಲ್ಪ ದಪ್ಪನಾಗೆ ಇರಬೇಕು ನಾವು ಉಜ್ಜುವಂತಹ ಬನ್ಸ್ ಎಲೆಗಳು. ನೋಡಿ, ಈ ರೀತಿಯಾಗಿ ಸ್ವಲ್ಪ ದಪ್ಪಗೆ ಇರಬೇಕು. ಎಲ್ಲ ಬನ್ಸನ್ನು ನಾನು ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡು ನೋಡಿ, ಒಂದಕ್ಕೊಂದು ಅಂಟೋದಿಲ್ಲ. ಸೊ ಇದನ್ನ ನಾನು ಹದವಾಗಿ ಕಾದಿರೋ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದೀನಿ. ನಮಗೆ ಪೂರಿಗೆ ಎಷ್ಟು ಹದವಾಗಿ ಕಾಯಿಸ್ತೀವೋ ಆ ಹದದಲ್ಲಿ ಇದ್ರೆ ಸಾಕು. ನಾವು ಎಷ್ಟು ಸಾರಿ ಕರೆದ್ರೂ ನೋಡಿ ಇದೇ ರೀತಿಯಾಗಿ ಉಬ್ಬಿ ಬರುತ್ತೆ. ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬಣ್ಣ ಬಂದ್ರೆ ಆಯ್ತು. ಹಾಗೆ ರೆಡಿ ಆಗಿದೆ ನಮ್ಮ ಬನ್ಸ್ ಅಂತ. ಸೊ ಇದನ್ನ ನಾನು ತೆಗೆದಿಟ್ಕೋತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಉಬ್ಬಿ ಬಂದಿದೆ ಅಂತ. ಹಾಗೆ ಒಳಗಡೆನೂ ಕೂಡ ಟೆಕ್ಸ್ಚರ್ ಹಾಗೆ ಇರುತ್ತೆ. ನೋಡಿ, ನೆಕ್ಸ್ಟ್ ತಗೊಂಡಿರೋ ಬನ್ಸ್ ಅನ್ನು ಕೂಡ ಕರೆದು ತೋರಿಸ್ತೀನಿ. ಇದು ಕೂಡ ಹಾಗೇನೆ ಉಬ್ಬಿ ಬರುತ್ತೆ. ಪರ್ಫೆಕ್ಟ್ ಆಗಿ ಬನ್ಸ್ ಮಾಡಬೇಕು ಅಂದರೆ ಈ ರೀತಿ ರೂಲ್ಸ್ನ ಫಾಲೋ ಮಾಡಿದ್ರೆ ಆಯಿತು. ತುಂಬಾನೇ ಈಸಿಯಾಗಿ ಬರುತ್ತೆ. ಎಷ್ಟು ಸತಿ ಕರೆದ್ರೂ ನಾವು ಇದೇ ರೀತಿಯಾಗಿ ಉಬ್ಬಿ ಬರುತ್ತೆ. ಇದಕ್ಕೆ ಕಾಯಿ ಚಟ್ನಿ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನೋಡಿ, ಇದು ಕೂಡ ಗೋಲ್ಡನ್ ಬ್ರೌನ್ ಬಂದಿದೆ. ನಾನು ಇದನ್ನ ತೆಗೆದು ಇಟ್ಕೋತಾ ಇದ್ದೀನಿ. ನೋಡಿ, ನಾನು ಕರ್ಕೊಂಡಿರುವಂತಹ ಎಲ್ಲ ಬನ್ಸು ಕೂಡ ರೆಡಿಯಾಗಿದೆ. ಹಾಗೆ ಅಷ್ಟೇ ಸಾಫ್ಟ್ ಆಗಿ ಕೂಡ ಇರುತ್ತೆ. ನೋಡಿ, ಒಳಗಡೆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಂತ. ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ವಾ, ಲೇಯರ್ ಆಗಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.